ನಮಸ್ಕಾರ, ನಾನು ನಿಮ್ಮ ಅನುಷಿತ್ ದೇವರನಾವ್ದಗಿ. ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ದೇಶೀಯ ಸಂಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸಂಸ್ಥಾನಗಳ ಬಗ್ಗೆ? ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರೀತಿ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸಲಾಯಿತು? ಯಾಕೆ ಈ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲಾಯಿತು? ಯಾರ ನೇತೃತ್ವದಲ್ಲಿ ಸೇರ್ಪಡೆಗೊಳಿಸಲಾಯಿತು ಅನ್ನುವಂಥ ಮಾಹಿತಿ ಏನೈತಲ್ಲ ಅಥವಾ ವಿಷಯ ಏನೈತಲ್ಲ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸುವುದಕ್ಕಿಂತ ಪೂರ್ವದಲ್ಲಿ ಇದರ ಹಿನ್ನೆಲೆಯ ಬಗ್ಗೆ ಸಹಿತ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ದೇಶೀಯ ಸಂಸ್ಥಾನಗಳನ್ನು ಆದರೆ ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಅಂದರೆ 1947 ಆಗಸ್ಟ್ 15, ಎಂಥ 15? ಆಗಸ್ಟ್ 15 ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಭಾರತ ರಾಷ್ಟ್ರ ಬ್ರಿಟಿಷ್ ಪ್ರಾಂತ್ಯಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. ಯಾವ ಪ್ರಾಂತ್ಯಗಳಿಂದ? ಬ್ರಿಟಿಷ್ ಪ್ರಾಂತ್ಯಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. ಅಷ್ಟೇ ಅಲ್ಲದೆ ದೇಶೀಯ ಸಂಸ್ಥಾನಗಳಿಂದಲೂ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. ಭಾರತ ರಾಷ್ಟ್ರ ಸ್ವಾತಂತ್ರ್ಯಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. ಅಷ್ಟೇ ಅಲ್ಲದೆ ದೇಶೀಯ ಸಂಸ್ಥಾನಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. 1947 ಎಂಥ 47? 1947 ಜೂನ್ 3ರಂದು ಭಾರತಕ್ಕೆ ಒಂದು ನಿಯೋಗವನ್ನು ಬರಲಾಗುತ್ತದೆ. ಯಾವ ನಿಯೋಗ ಅಂದರೆ ಮೌಂಟ್ ಬ್ಯಾಟನ್ ನಿಯೋಗ. ಯಾವ ನಿಯೋಗ? ಮೌಂಟ್ ಬ್ಯಾಟನ್ ನಿಯೋಗ ಭಾರತಕ್ಕೆ ಬರಲಾಗುತ್ತದೆ. ಮೌಂಟ್ ಬ್ಯಾಟನ್ ನಿಯೋಗಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದರೆ ಜೂನ್ ಸೂತ್ರ ಎಂದು ಕರೆಯಲಾಗುತ್ತದೆ. ಯಾವ ಸೂತ್ರ? ಜೂನ್ ಸೂತ್ರ ಎಂತಲೂ ಕರೆಯಲಾಗುತ್ತದೆ. ಈ ಮೌಂಟ್ ಬ್ಯಾಟನ್ ನಿಯೋಗ ಭಾರತಕ್ಕೆ ಬಂದು ದೇಶೀಯ ಸಂಸ್ಥಾನಗಳಿಗೆ 3 ರೀತಿಯಲ್ಲಿ ಅವಕಾಶಗಳನ್ನು ಒದಗಿಸಿಕೊಡಲಾಯಿತು. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳೇನಿದಾವಲ್ಲ, ಈ ಎಲ್ಲ ದೇಶೀಯ ಸಂಸ್ಥಾನಗಳಿಗೆ 3 ರೀತಿಯಲ್ಲಿ ಅವಕಾಶಗಳನ್ನು ಒದಗಿಸಿಕೊಡಲಾಯಿತು. ಯಾವ ರೀತಿಯಲ್ಲಿ ಅವಕಾಶಗಳನ್ನು ಒದಗಿಸಿಕೊಡಲಾಯಿತು ಅಂತ ನೋಡುವುದಾದರೆ, ಮೊದಲನೇ ಅವಕಾಶ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಭಾರತಕ್ಕಾದರೂ ಸೇರಬಹುದು. ನೆಕ್ಸ್ಟ್, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳೇನಿದಾವಲ್ಲ ಪಾಕಿಸ್ತಾನಕ್ಕಾದರೂ ಸೇರಬಹುದು. ನೆಕ್ಸ್ಟ್, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಒಂದು ವೇಳೆ ನಿಮಗೆ ಭಾರತಕ್ಕೂ ಸೇರಕ್ಕೆ ಮನಸ್ಸಿಲ್ಲ, ನೆಕ್ಸ್ಟ್ ಏನಪ್ಪ ಅಂದರೆ ಪಾಕಿಸ್ತಾನಕ್ಕೂ ಸೇರಕ್ಕೆ ಮನಸ್ಸಿಲ್ಲಪ್ಪ ಅಂದ್ರೆ ಸ್ವತಂತ್ರವಾಗಿ ಆದರೂ ಉಳಿಯುವುದಕ್ಕೆ ಈ ಮೌಂಟ್ ಬ್ಯಾಟನ್ ನಿಯೋಗ ಅವಕಾಶವನ್ನು ಒದಗಿಸಿಕೊಟ್ಟಿತು. ಮೌಂಟ್ ಬ್ಯಾಟನ್ ನಿಯೋಗ ಭಾರತಕ್ಕೆ ಬಂದಿದ್ದ ಯಾವಾಗ? 1947 ಜೂನ್ 3ರಂದು ಭಾರತಕ್ಕೆ. ಈ ಮೌಂಟ್ ಬ್ಯಾಟನ್ ನಿಯೋಗಕ್ಕೆ ಇನ್ನೊಂದು ಹೆಸರೇನು? ಜೂನ್ ಸೂತ್ರ ಎಂದು ಕರೆಯಲಾಗುತ್ತದೆ. ಈ ಮೌಂಟ್ ಬ್ಯಾಟನ್ ನಿಯೋಗದ ಅನ್ವಯವಾಗಿ ದೇಶೀಯ ಸಂಸ್ಥಾನಗಳಿಗೆ ಎಷ್ಟು ರೀತಿಯ ಅವಕಾಶಗಳನ್ನು ಒದಗಿಸಿಕೊಡಲಾಯಿತು. ಯಾವ ರೀತಿ ಅಂದರೆ ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಭಾರತಕ್ಕಾದರೂ ಸೇರ್ಪಡೆ ಆಗ್ಬೋದು. ಒಂದು ವೇಳೆ ಭಾರತ ರಾಷ್ಟ್ರಕ್ಕೆ ಸೇರ್ಪಡೆಯಾಗಲು ಮನಸ್ಸು ಇರಲಿಲ್ಲಪ್ಪ ಅಂದರೆ ಪಾಕಿಸ್ತಾನಕ್ಕಾದರೂ ಸೇರ್ಪಡೆ ಆಗ್ಬೋದು. ನೀವು ಭಾರತಕ್ಕೂ ಸೇರ್ಪಡೆ ಆಗಕ್ಕೆ ಮನಸ್ಸಿಲ್ಲಪ್ಪ ಅಂದ್ರೆ, ಪಾಕಿಸ್ತಾನ ಸೇರ್ಪಡೆ ಆಗಕ್ಕೂ ಮನಸ್ಸಿಲ್ಲಪ್ಪ ಅಂದ್ರೆ ಸ್ವತಂತ್ರವಾಗಿ ಆದರೂ ಉಳಿಯುವುದಕ್ಕೆ ದೇಶೀಯ ಸಂಸ್ಥಾನಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಯೋಗ ಯಾವುದಂದರೆ ಮೌಂಟ್ ಬ್ಯಾಟನ್ ನಿಯೋಗ. ಯಾವ ಬ್ಯಾಟನ್ ನಿಯೋಗ? ಮೌಂಟ್ ಬ್ಯಾಟನ್ ನಿಯೋಗ. ನೆಕ್ಸ್ಟ್ ನಾವು ನೋಡುವುದಾದರೆ ಈ ದೇಶೀಯ ಸಂಸ್ಥಾನ ಯಾವಾಗ ಮೌಂಟ್ ಬ್ಯಾಟನ್ ನಿಯೋಗ ದೇಶೀಯ ಸಂಸ್ಥಾನಗಳಿಗೆ 3 ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ರು,
ಆವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಯಾವ ಕಾಂಗ್ರೆಸ್ಸ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸ 1947, ಎಂಥ 47? 1947 ಜೂನ್ 15ರಂದು, ಎಂಥ 15? 1947 ಜೂನ್ 15ರಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆಯಲಾಯಿತು. ಯಾವ ಸಮಿತಿ? ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆಯಲಾಯಿತು. ಯಾವಾಗ ಸಭೆ ಕರೆಯಲಾಯಿತಪ್ಪ ಅಂದರೆ 1947 ಜೂನ್ 15ರಂದು. ಒಂದು ಕಡೆ ಮೌಂಟ್ ಬ್ಯಾಟನ್ ನಿಯೋಗ ದೇಶೀಯ ಸಂಸ್ಥಾನಗಳಿಗೆ 3 ರೀತಿಯ ಅವಕಾಶ ಕೊಟ್ಟರು. ಆವಾಗ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನೈತಲ್ಲ, ಕಾರ್ಯಕಾರಿ ಸಮಿತಿ ಸಭೆ 1947 ಜೂನ್ 15ರಂದು ಕರೆದರು. ಈ ಸಭೆಯಲ್ಲಿ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣ ಯಾವ ರೀತಿಗೊಳಿಸಬೇಕು, ಒಂದು ವೇಳೆ ದೇಶೀಯ ಸಂಸ್ಥಾನಗಳಿಗೆ ನಾವು ಸ್ವತಂತ್ರವಾಗಿ ಉಳಿಯುವುದಕ್ಕೆ ಬಿಟ್ಟಪ್ಪ ಅಂದ್ರೆ ಆವಾಗ ಮುಂದೊಂದು ದಿನ ದೇಶೀಯ ಸಂಸ್ಥಾನಗಳ ವಿರುದ್ಧ ಯುದ್ಧ ಮಾಡಬೇಕಾದಂಥ ಪರಿಸ್ಥಿತಿ ಉಲ್ಬಣಗೊಳ್ಳಬಹುದಂತ ಈ ಸಮಿತಿಯಲ್ಲಿ ಅಂದರೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತದೆ. ಆ ಸಂದರ್ಭದಲ್ಲಿ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸಲುಗೋಸ್ಕರ 1947, ಎಂಥ 47? 1947 ಜೂನ್ 23ರಂದು, ಎಂಥ 23? ಜೂನ್ 23ರಂದು ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರ. ಯಾವ ಇಲಾಖೆ ಅಂದರೆ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್. ಯಾವ ಡಿಪಾರ್ಟ್ಮೆಂಟ? ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನೈತಲ್ಲ, ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಸ್ಥಾಪನೆ ಮಾಡ್ತಾರ. ಯಾಕೆ ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲುಗೋಸ್ಕರ ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನೈತಲ್ಲ 1947 ಜೂನ್ 23ರಂದು ಸ್ಥಾಪನೆ ಮಾಡಲಾಗುತ್ತದೆ. ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ನೇಮಕ ಮಾಡ್ತಾರ. ಯಾರಿಗೆ ಸಚಿವರನ್ನಾಗಿ ನೇಮಕ ಮಾಡ್ತಾರಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾವ ಪಟೇಲ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರೇನಿದಾರ, ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಆಯ್ಕೆ ಮಾಡಿದರೆ ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನೈತಲ್ಲ, ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಕಾರ್ಯದರ್ಶಿಯನ್ನಾಗಿ VP ಮೆನನ್ ರವರಿಗೆ ಆಯ್ಕೆ ಮಾಡಲಾಗುತ್ತದೆ. ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಯಾವಾಗ ಸ್ಥಾಪನೆ ಆಯಿತು? 1947 ಜೂನ್ 23ರಂದು ಸ್ಥಾಪನೆ ಆಯಿತು. ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಅಧಿಕಾರ ವಹಿಸಿಕೊಂಡರು. ಯಾವಾಗ ಅಧಿಕಾರ ವಹಿಸಿಕೊಂಡರು ಅಂದರೆ 1947 ಜುಲೈ 5ರಂದು. ಎಂಥ ಇದು? 1947 ಜುಲೈ 5ರಂದು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಅಧಿಕಾರವನ್ನು ವಹಿಸಿಕೊಂಡರೆ, ಇನ್ನು ಕಾರ್ಯದರ್ಶಿಯನ್ನಾಗಿ VP ಮೆನನ್ ರವರು ಅಧಿಕಾರವನ್ನು ವಹಿಸಿಕೊಂಡರು. ಇವು ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಜವಾಬ್ದಾರಿ ಅಂದರೆ ಈ ದೇಶೀಯ ಸಂಸ್ಥಾನಗಳ ಏಕೀಕರಣ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಯಾರಿಗೆ ವಹಿಸಿಕೊಡಲಾಯಿತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ವಹಿಸಿಕೊಡಲಾಯಿತು. ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲುಗೋಸ್ಕರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಲಾಯಿತು. 1947, ಎಂಥ 47? 1947 ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳಿಗೆ, ಯಾವ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸ್ತಿರೋ ಅಂಥ ದೇಶೀಯ ಸಂಸ್ಥಾನಗಳಿಗೆ 50 ಲಕ್ಷ ರೂಪಾಯಿ, ಎಷ್ಟು ಲಕ್ಷ ರೂಪಾಯಿ? 50 ಲಕ್ಷ ರೂಪಾಯಿ ಗೌರವ ಧನವನ್ನು ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಗೌರವಪೂರ್ವಕವಾಗಿ ನಡೆಸಿಕೊಳ್ಳಲಾಗುತ್ತದೆ ಅಂತ ನಮ್ಮ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನಪ್ಪ ಅಂದರೆ ಒಂದು ಗೆಜೆಟನ್ನು ಹೊರಡಿಸ್ತೈತಿ. ಯಾವಾಗ ಅಂದರೆ 1947 ಸೆಪ್ಟೆಂಬರ್ ತಿಂಗಳಲ್ಲಿ.
ರಾಷ್ಟ್ರದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದರೆ ಅಂತಹ ದೇಶೀಯ ಸಂಸ್ಥಾನಗಳ ರಾಜರೇನದರಲ್ಲ ಆ ರಾಜರಿಗೆ 50 ಲಕ್ಷ ರೂಪಾಯಿ ಕೊಡುವುದರ ಜೊತೆಗೆ ನಿಮಗೆ ಗೌರವ ಪೂರಕವಾಗಿ ನಡೆಸಿಕೊಳ್ಳಲಾಗುತ್ತದಂತ ಗೆಜೆಟನ್ನು ಘೋಷಣೆ ಮಾಡ್ತಾರೆ. ಇವೇನದವಲ್ಲ ಎಲ್ಲ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ದೇಶೀಯ ಸಂಸ್ಥಾನಗಳು ಸ್ವತಂತ್ರಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಇತ್ತಪ್ಪ ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳಿಂದ ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡೈತಿ. ನೆಕ್ಸ್ಟ್ ಮೌಂಟ್ ಬ್ಯಾಟನ್ ನಿಯೋಗ ಭಾರತಕ್ಕೆ ಯಾವಾಗ ಬಂದಿತ್ತಂದರೆ 1947 ಜೂನ್ 3ರಂದು ಬಂದಿತ್ತು. ಅದಕ್ಕಾಗಿ ಈ ಜೂನ್ 3ರಂದು ಭಾರತಕ್ಕೆ ಬಂದಿದ್ದರಿಂದ ಈ ನಿಯೋಗಕ್ಕೆ ಜೂನ್ ಸೂತ್ರ ಎಂದು ಕರೆಯಲಾಗುತ್ತದೆ. ಈ ಮೌಂಟ್ ಬ್ಯಾಟನ್ ನಿಯೋಗ ದೇಶೀಯ ಸಂಸ್ಥಾನಗಳಿಗೆ ಎಷ್ಟು ರೀತಿ ಅವಕಾಶ ಒದಗಿಸಿಕೊಟ್ರು? 3 ರೀತಿಯಲ್ಲಿ. ಯಾವ ರೀತಿ ಅವಕಾಶ ಒದಗಿಸಿಕೊಟ್ರು? ಭಾರತಕ್ಕಾದರೂ ಸೇರ್ಬೋದು, ಭಾರತಕ್ಕೆ ಸೇರಕ್ಕೆ ಮನಸ್ಸಿಲ್ಲಪ್ಪ ಅಂದ್ರೆ ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳಿಗೆ ನೀವು ಸೇರಕ್ಕೆ ಮನಸ್ಸಿಲ್ಲಪ್ಪ ಅಂದ್ರೆ ಸ್ವತಂತ್ರವಾಗಿ ಉಳಿಯಬಹುದಂತ ಈ ಮೌಂಟ್ ಬ್ಯಾಟನ್ ನಿಯೋಗ ಹೇಳ್ತೈತಿ. ಆವಾಗ ಅಂದರೆ 1947 ಜೂನ್ 15ರಂದು INC ಕಾರ್ಯಕಾರಿ ಸಮಿತಿ ಸಭೆ ಕರಿತೈತಿ. ಈ ಸಭೆ ಒಳಗೆ ಎಲ್ಲ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಬೇಕು. ಒಂದು ವೇಳೆ ನೀವು ಸೇರ್ಪಡೆ ಮಾಡಲಿಲ್ಲಪ್ಪ ಅಂದ್ರೆ ಮುಂದೊಂದು ದಿನ ದೇಶೀಯ ಸಂಸ್ಥಾನಗಳ ವಿರುದ್ಧವೇ ಯುದ್ಧ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ಈ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ಬೇಕಂತ ಹೇಳ್ತಾರೆ. ಈ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸಲುಗೋಸ್ಕರ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ಥಾಪನೆ ಮಾಡಲಾಗುತ್ತದೆ ಅಂದರೆ 1947 ಜೂನ್ 23ರಂದು ಸ್ಥಾಪನೆ ಮಾಡ್ತಾರೆ. ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಯಾರು ಅಧಿಕಾರ ವಹಿಸ್ಕೊಳ್ತಾರೆ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಅಧಿಕಾರ ವಹಿಸ್ಕೊಳ್ತಾರೆ. ಇದರ ಕಾರ್ಯದರ್ಶಿಯನ್ನಾಗಿ ಯಾರಿಗೆ ನೇಮಕ ಮಾಡಲಾಗುತ್ತದೆ ಅಂದರೆ VP ಮೆನನ್ರವರಿಗೆ ನೇಮಕ ಮಾಡಲಾಗುತ್ತದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟಿನ ಸಚಿವರನ್ನಾಗಿ ಯಾವಾಗ ಅಧಿಕಾರ ಸ್ವೀಕಾರ ಮಾಡಿಕೊಂಡರು ಅಂದರೆ 1947 ಜುಲೈ 5ರಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು. ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಅಂದರೆ 1947 ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ಸರ್ಕಾರ ಕೆಲವೊಂದಿಷ್ಟು ಘೋಷಣೆಗಳನ್ನು ಮಾಡ್ತೈತಿ. ಏನಂತಪ್ಪ ಅಂದರೆ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದರೆ ಅಂತಹ ದೇಶೀಯ ಸಂಸ್ಥಾನಗಳಿಗೆ 50 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಲಾಗುವುದು, ಗೌರವ ಧನವನ್ನು ಕೊಡಲಾಗುವುದು. ಅಷ್ಟೇ ಅಲ್ಲದೆ ಆ ದೇಶೀಯ ಸಂಸ್ಥಾನದ ರಾಜರಿಗೆ ಗೌರವ ಪೂರಕವಾಗಿ ನಡೆಸಿಕೊಳ್ಳಲಾಗುವುದಂತ ಘೋಷಣೆ ಮಾಡ್ತಾರೆ. ಇದರ ಹಿನ್ನೆಲೆ ಇಷ್ಟು ನಾವು ಏನಪ್ಪ ಅಂದ್ರೆ ಇಷ್ಟು ತನಕ ನೋಡಿದ್ದೇವಲ್ಲ ಇದರ ಹಿನ್ನೆಲೆ ಐತಿ. ನೆಕ್ಸ್ಟ್ ನೋಡುವುದಾದರೆ ಇಷ್ಟೆಲ್ಲ ಅಂದ್ರೆ ನಮ್ಮ ಭಾರತ ಸರ್ಕಾರ ಯಾವ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತಾವೋ ಅಂತಹ ದೇಶೀಯ ಸಂಸ್ಥಾನಗಳಿಗೆ ಎಷ್ಟು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳ್ಯಾರ? 50 ಲಕ್ಷ ರೂಪಾಯಿ ಗೌರವ ಧನವನ್ನು ನೀಡಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಆ 50 ಲಕ್ಷ ರೂಪಾಯಿ ಗೌರವ ಧನವನ್ನು ನೀಡುವುದರ ಜೊತೆಗೆ ಆ ದೇಶೀಯ ಸಂಸ್ಥಾನ ರಾಜ್ಯರಿಗೆ ಗೌರವ ಪೂರಕವಾಗಿ ನಡೆಸಿಕೊಳ್ಳಲಾಗುವುದಂತ ನಮ್ಮ ಭಾರತ ಸರ್ಕಾರ ಗೆಜೆಟ್ ಮಾಡಿದರೂ ಸಹಿತ ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದವು. ಹಾಗಾದರೆ ಆ ದೇಶೀಯ ಸಂಸ್ಥಾನಗಳು ಯಾವುವು ನೋಡುವುದಾದರೆ ಅಂದ್ರೆ ಸ್ವತಂತ್ರವಾಗಿ ಉಳಿಯಬೇಕೆಂದ ಬಯಸಿದ ದೇಶೀಯ ಸಂಸ್ಥಾನಗಳು ಯಾವುವು ನೋಡುವುದಾದರೆ ಮೊದಲನೇ ದೇಶೀಯ ಸಂಸ್ಥಾನ ಕಾಶ್ಮೀರ್. ಈ ಕಾಶ್ಮೀರಿನ ರಾಜ ಆಗಿರ್ತಕ್ಕಂಥ ಹರಿಸಿಂಗ್ರವರು ಸಹಿತ ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದರು. ಅಷ್ಟೇ ಅಲ್ಲದೆ ಹೈದರಾಬಾದ್ ಸಂಸ್ಥಾನಿನ ಮೀರ್ ಉಸ್ಮಾನ್ ಅಲಿ ಖಾನ್, ಯಾವ ಅಲಿ ಖಾನ? ಮೀರ್ ಉಸ್ಮಾನ್ ಅಲಿ ಖಾನ್ ಅಥವಾ ಅಸದ್ ಉಸ್ಮಾನ್ ಅಲಿ ಖಾನ್ ರವರು ಏನದರಲ್ಲ ಇವರು ಸಹಿತ ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸ್ತಾರ. ನೆಕ್ಸ್ಟ್ ಜುನಾಗಢಿನ ನವಾಬನಾಗಿರ್ತಕ್ಕಂಥ ಮೊಹಮ್ಮದ್ ಸಾದತ್ ಖಾನ್ ರವರು ಏನದರಲ್ಲ ಇವರು ಸಹಿತ ಸ್ವತಂತ್ರವಾಗಿ ಈ ಜುನಾಗಢ ಸಂಸ್ಥಾನಿನ
ನವಾಬನಾಗಿರ್ತಕ್ಕಂಥ ಮಹಮ್ಮದ್ ಸಾದತ್ ಖಾನ್ ರವರು ಏನಿದಾರಲ್ಲ, ಈ ಮಹಮ್ಮದ್ ಸಾದತ್ ಖಾನ್ ರವರು ಸಹಿತ ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದರು. ಯಾವ ಯಾವ ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದವು ಅಂತ ನೋಡುವುದಾದರೆ ಕಾಶ್ಮೀರಿನ ಸಂಸ್ಥಾನ, ನೆಕ್ಸ್ಟ್ ಹೈದರಾಬಾದ್ ಸಂಸ್ಥಾನ, ನೆಕ್ಸ್ಟ್ ಜುನಾಗಢ್ ಸಂಸ್ಥಾನ. ಈ ಕಾಶ್ಮೀರಿನ ಸಂಸ್ಥಾನದ ನಿಜಾಮನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್, ಯಾವ ಖಾನ? ಮೀರ್ ಉಸ್ಮಾನ್ ಅಲಿ ಖಾನ್ ಆಗಿರಬಹುದು. ನೆಕ್ಸ್ಟ್ ಹೈದರಾಬಾದ್ ಸಂಸ್ಥಾನಿನ, ಇದು ಕಾಶ್ಮೀರ ಸಂಸ್ಥಾನ ರಾಜ ಆಗಿರ್ತಕ್ಕಂಥ ರಾಜ ಹರಿ ಸಿಂಗ್ ರವರಾಗಿರ್ಬೋದು. ಕಾಶ್ಮೀರಿನ ರಾಜ ಆಗಿರ್ತಕ್ಕಂಥ ಹರಿ ಸಿಂಗ್ ರವರಾಗಿರಬಹುದು. ಯಾವ ಸಿಂಗ? ಹರಿ ಸಿಂಗ್ ರವರಾಗಿರಬಹುದು. ಹೈದರಾಬಾದ್ ಸಂಸ್ಥಾನಿನ ನಿಜಾಮನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಆಗಿರಬಹುದು. ಯಾವ ಉಸ್ಮಾನ? ಮೀರ್ ಉಸ್ಮಾನ್ ಅಲಿ ಖಾನ್. ಅಥವಾ ಆತನಿಗೆ ಅಂದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬುಕ್ಗಳಲ್ಲಿ ಏನು ಕೊಟ್ಟಾರ? ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಕೊಟ್ಟಾರ. ನಮ್ಮ ಸೆಕೆಂಡ್ ಪಿ ಯು ಸಿ ಬುಕ್ನಲ್ಲಿ ಅಸದ್ ಉಸ್ಮಾನ್ ಅಲಿ ಖಾನ್ ಅಂತ ಕೊಡಲಾಗಿದೆ. ಯಾವುದು ಕೊಡ್ತಾರೋ ಅದು ನೋಡ್ಕೊಡ್ರಿ. ಈ ಹೈದರಾಬಾದ್ ಸಂಸ್ಥಾನಿನ ನಿಜಾಮನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಆಗಿರಬಹುದು. ಜುನಾಗಢ ಸಂಸ್ಥಾನಿನ ನವಾಬ್ ಆಗಿರ್ತಕ್ಕಂಥ ಮಹಮ್ಮದ್ ಸಾದತ್ ಖಾನ್. ಯಾವ ಖಾನ? ಮಹಮ್ಮದ್ ಸಾದತ್ ಖಾನ್ ರವರು ಏನಿದಾರಲ್ಲ, ಇವರು ಏನಪ್ಪ ಅಂದರೆ ಜುನಾಗಢ ಸಂಸ್ಥಾನಿನ ನವಾಬರಾಗಿದ್ದರು. ಇವರೇನಪ್ಪ ಅಂದರೆ ಪಾಕಿಸ್ತಾನಕ್ಕೂ ಸೇರ್ಪಡೆ ಆಗಲ್ಲ, ಇವರು ಭಾರತಕ್ಕೂ ಸೇರ್ಪಡೆ ಆಗುವುದಕ್ಕೆ ಬಯಸುವುದಿಲ್ಲ, ಇವರು ಸ್ವತಂತ್ರವಾಗಿ ಉಳಿಯುವುದಕ್ಕೆ ಬಯಸುತ್ತಾರೆ. ಹಾಗಾದರೆ ನಾವು ಮೊದಲನೇ ಸಂಸ್ಥಾನ ಯಾವುದ್ರ ಬಗ್ಗೆ ನೋಡೋಣ ಅಂತ ನೋಡೋದಾದರೆ ಕಾಶ್ಮೀರಿನ ಸಂಸ್ಥಾನ. ಈ ಕಾಶ್ಮೀರ ಸಂಸ್ಥಾನ ಏನೈತಲ್ಲ, ಈ ಕಾಶ್ಮೀರ ಸಂಸ್ಥಾನಿನ ರಾಜ ಆಗಿರ್ತಕ್ಕಂಥ ಹರಿ ಸಿಂಗ್ ರವರು ಭಾರತಕ್ಕೂ ಸೇರ್ಪಡೆ ಆಗಕ್ಕೆ ಮುಂದಾಗಲಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಪಾಕಿಸ್ತಾನಕ್ಕೂ ಸೇರ್ಪಡೆ ಆಗಕ್ಕೆ ಮುಂದಾಗಲಿಲ್ಲ. ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದರು. ಈ ಕಾಶ್ಮೀರ ಸಂಸ್ಥಾನ ಏನೈತಲ್ಲ, ಯಾವಾಗ ರಾಜ ಹರಿಸಿಂಗ ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸ್ತಾನಲ್ಲ, ಆ ಸಂದರ್ಭದಲ್ಲಿ ಪ್ರತ್ಯೇಕ ಕಾಶ್ಮೀರವಾದಿಗಳು, ಯಾವ ವಾದಿಗಳು? ಪ್ರತ್ಯೇಕ ಕಾಶ್ಮೀರವಾದಿಗಳು ಅಂದರೆ ಪ್ರತ್ಯೇಕ ಕಾಶ್ಮೀರಕ್ಕಾಗಿ ಚಳುವಳಿಯನ್ನು ಆರಂಭಿಸಿದರು. ಯಾವ ಚಳುವಳಿಗಾಗಿ? ಪ್ರತ್ಯೇಕ ಕಾಶ್ಮೀರಕ್ಕಾಗಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಈ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂಥ ಸಂಘಟನೆ ಏನೈತಲ್ಲ, ಯಾವ ಸಂಘಟನೆ? ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂಥ ಸಂಘಟನೆ ಏನೈತಲ್ಲ, ಈ ಸಂಘಟನೆಯ ಅಬ್ದುಲ್ಲಾ ಇವರು ಪ್ರತ್ಯೇಕ ಕಾಶ್ಮೀರಕ್ಕಾಗಿ ಚಳವಳಿಯನ್ನು ಆರಂಭ ಮಾಡಿದರು. ಅಷ್ಟೇ ಅಲ್ಲದೆ ಈ ಮೊಹಮ್ಮದ್ ಅಲಿ ಜಿನ್ನಾ ಅವರು ಸಹಿತ ಈ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕಂತ ಬಯಸ್ತಾರ. ಯಾಕೆ ಕಾಶ್ಮೀರ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕಂತ ಬಯಸ್ತಾರಪ್ಪ ಅಂದರೆ, ಈ ಕಾಶ್ಮೀರ ಸಂಸ್ಥಾನ ಏನೈತಲ್ಲ, ಈ ಕಾಶ್ಮೀರ ಸಂಸ್ಥಾನದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇದ್ದರು. ಅಂದರೆ ಬಹುಸಂಖ್ಯಾತರು ಯಾರಿದ್ದರಪ್ಪ ಅಂದರೆ ಮುಸ್ಲಿಮರು ಒಳಗೊಂಡಿದ್ದರು. ಅಷ್ಟೇ ಅಲ್ಲದೆ ಈ ಕಾಶ್ಮೀರ ಪ್ರದೇಶ ಏನೈತಲ್ಲ, ಈ ಕಾಶ್ಮೀರ ಪ್ರದೇಶ ಪಾಕಿಸ್ತಾನಕ್ಕೆ ಸಮೀಪದಲ್ಲಿರುವಂಥ ಪ್ರದೇಶವಾಗಿತ್ತು. ಅದಕ್ಕಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಈ ಕಾಶ್ಮೀರ ಸಂಸ್ಥಾನವನ್ನು ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಮುಂದಾಗುತ್ತಾರೆ. ಯಾಕೆ ಮುಂದಾಗುತ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತೈತಾ? ನೋಡುವುದಾದರೆ ಅಂದ್ರೆ ಕಾಶ್ಮೀರದಲ್ಲಿ ಬಹುಸಂಖ್ಯಾತರು ಯಾರಾಗಿದ್ದರು? ಮುಸ್ಲಿಮರಾಗಿದ್ದರು. ನೆಕ್ಸ್ಟ್ ಏನಪ್ಪ ಅಂದರೆ ಈ ಕಾಶ್ಮೀರ ಪ್ರದೇಶ ಪಾಕಿಸ್ತಾನಕ್ಕೆ ಸಮೀಪ ಇರುವುದರಿಂದ ಇದನ್ನೆಲ್ಲ ಅರಿತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಈ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮುಂದಾಗುತ್ತಾರೆ. ಒಂದು ಕಡೆ ರಾಜ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಯಲು ಬಯಸಿದರೆ, ನ್ಯಾಷನಲ್ ಕಾನ್ಫರೆನ್ಸ್ ಸಂಘಟನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶೇಖ್ ಅಬ್ದುಲ್ಲಾ ಅವರು ಪ್ರತ್ಯೇಕ ಕಾಶ್ಮೀರಕ್ಕಾಗಿ ಚಳವಳಿ ಮಾಡ್ತಾರೆ. ನೆಕ್ಸ್ಟ್ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಬೇಕಂತ ತೀರ್ಮಾನ ತೆಗೆದುಕೊಳ್ತಾರೆ.
ಈ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕಂತ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಪಾಕಿಸ್ತಾನ ಸೇನೆಯನ್ನು ಅಂದ್ರೆ ಪಾಕಿಸ್ತಾನ ಸೈನ್ಯ ಏನೈತಲ್ಲ ಈ ಸೈನ್ಯವನ್ನು ಆಜಾದಿ ಕಾಶ್ಮೀರ್ ಪಡೆಯ ಬೆಂಬಲವನ್ನು ಪಡೆದುಕೊಂಡು 1947 23ರಂದು ಕಾಶ್ಮೀರ ಮೇಲೆ ಯುದ್ಧವನ್ನು ಸಾರಿತು. ಪಾಕಿಸ್ತಾನ ಸೈನ್ಯ ಏನೈತಲ್ಲ ಈ ಪಾಕಿಸ್ತಾನ ಸೈನ್ಯ ಆಜಾದಿ ಕಾಶ್ಮೀರ ಪಡೆಯ ಕೆಲವೊಂದಿಷ್ಟು ಪಠಾಣರ ಬೆಂಬಲವನ್ನು ಪಡೆದುಕೊಂಡು 1947 ಅಕ್ಟೋಬರ್ 23ರಂದು ಕಾಶ್ಮೀರ ಮೇಲೆ ಯುದ್ಧವನ್ನು ಸಾರಿತು. ಆ ಸಂದರ್ಭದಲ್ಲಿ ರಾಜ ಹರಿ ಸಿಂಗನು ಭಾರತದ ಮಿಲಿಟರಿ ಸಹಾಯವನ್ನು ಕೋರಿದನು. ಯಾವಾಗ ಕಾಶ್ಮೀರದ ಮೇಲೆ ಪಾಕಿಸ್ತಾನ ಯುದ್ಧವನ್ನು ಸಾರಿತೋ ಆವಾಗ ರಾಜ ಹರಿ ಸಿಂಗ್ ಎಚ್ಚೆತ್ತುಕೊಂಡು ಈ ಕಾಶ್ಮೀರ ಸಂಸ್ಥಾನ ಏನೈತಲ್ಲ ಈ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಬೇಕಂತ ಬಯಸ್ತಾನ. 1947 ಎಂಥ 47 1947 ಅಕ್ಟೋಬರ್ 26ರಂದು ರಾಜ ಹರಿ ಸಿಂಗ್ರವರು ಇನ್ಸ್ಟ್ರೂಮೆಂಟ್ ಆಕ್ಸೇಷನ್ ಒಪ್ಪಂದದ ಮೂಲಕ ಕಾಶ್ಮೀರ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದನು. ಭಾರತದ ಒಕ್ಕೂಟಕ್ಕೆ ಯಾವಾಗ ಸೇರ್ಪಡೆಗೊಳಿಸಿದನು? 1947 ಅಕ್ಟೋಬರ್ 26ರಂದು. ಯಾವ ಒಪ್ಪಂದದ ಮೂಲಕ? ಇನ್ಸ್ಟ್ರೂಮೆಂಟ್ ಆಕ್ಸೇಷನ್ ಒಪ್ಪಂದದ ಮೂಲಕ ಕಾಶ್ಮೀರ ಸಂಸ್ಥಾನವನ್ನು ರಾಜ ಹರಿ ಸಿಂಗ್ರವರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರು. ಮೊಹಮ್ಮದ್ ಅಲಿ ಜಿನ್ನಾ ಅವರ ವಿಚಾರ ಏನಾಗಿತ್ತಪ್ಪ ಅಂದರೆ ಕಾಶ್ಮೀರ ಸಂಸ್ಥಾನ ಪಾಕಿಸ್ತಾನ ಒಕ್ಕೂಟಕ್ಕಾದರೂ ಸೇರ್ಪಡೆ ಆಗಬೇಕು, ಇಲ್ಲಪ್ಪ ಅಂದರೆ ಇಡೀ ಕಾಶ್ಮೀರ ಅಂದರೆ ಇಡೀ ಕಾಶ್ಮೀರ ಪ್ರದೇಶ ಏನೈತಲ್ಲ ಈ ಕಾಶ್ಮೀರ ಪ್ರದೇಶ ಏನಪ್ಪ ಅಂದರೆ ಅದನ್ನು ನಾಶ ಮಾಡಬೇಕನ್ನುವಂಥ ಮನಸ್ಥಿತಿ ಯಾರಲ್ಲಿತ್ತಪ್ಪ ಅಂದರೆ ಈ ಮೊಹಮ್ಮದ್ ಅಲಿ ಜಿನ್ನಾ ಅವರ ಬಳಿ ಇತ್ತು. ಅದಕ್ಕಾಗಿ 1947 ಅಕ್ಟೋಬರ್ 26ರಂದು ರಾಜ ಹರಿ ಸಿಂಗ್ರವ್ರು ಏನು ಮಾಡ್ತಾರಪ್ಪ ಅಂದರೆ ಇನ್ಸ್ಟ್ರೂಮೆಂಟ್ ಆಕ್ಸೇಷನ್ ಒಪ್ಪಂದದ ಮೂಲಕ ಈ ಕಾಶ್ಮೀರ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರು. ಯಾವ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರು? ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರು. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳು ಅತಿ ಹೆಚ್ಚು ಏನಪ್ಪ ಅಂದರೆ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಯಾವಾಗ ಈ ಕಾಶ್ಮೀರ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತೋ ಆವಾಗ 1947 ಅಕ್ಟೋಬರ್ 27ರಂದು ಎಂಥ 27 ಅಕ್ಟೋಬರ್ 27ರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು, ಯಾವ ಪಟೇಲ್ರವರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ರವ್ರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಜನರಲ್ ತಿಮ್ಮಯ್ಯ ನೇತೃತ್ವದಲ್ಲಿ, ಯಾರ ನೇತೃತ್ವದಲ್ಲಿ? ಜನರಲ್ ತಿಮ್ಮಯ್ಯ ನೇತೃತ್ವದಲ್ಲಿ. ಈ ಜನರಲ್ ತಿಮ್ಮಯ್ಯರವರ ನೇತೃತ್ವದಲ್ಲಿ ಸುಮಾರು 90,000 ಸೈನಿಕರನ್ನು, ಸುಮಾರು 90,000 ಸೈನಿಕರ ನೇತೃತ್ವದಲ್ಲಿ ಈ ಸುಮಾರು 90,000 ಸೈನಿಕರನ್ನು ಕೂಡಿಕೊಂಡೇನಪ್ಪ ಅಂದರೆ ಈ ಕಾಶ್ಮೀರ ಮೇಲೆ ಯುದ್ಧವನ್ನು ಸಾರಿತಲ್ಲ ಪಾಕಿಸ್ತಾನ, ಆ ಪಾಕಿಸ್ತಾನವನ್ನು ಅದನ್ನು ಸದೆಬಡಿಯುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. 1947 ಅಕ್ಟೋಬರ್ 26ರಂದು ರಾಜ ಹರಿ ಸಿಂಗ್ ಇನ್ಸ್ಟ್ರೂಮೆಂಟ್ ಆಕ್ಸೇಷನ್ ಒಪ್ಪಂದದ ಮೂಲಕ ಕಾಶ್ಮೀರ ಸಂಸ್ಥಾನವನ್ನು ಯಾವಾಗ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರೋ ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು 1947 ಅಕ್ಟೋಬರ್ 27ರಂದು ಜನರಲ್ ತಿಮ್ಮಯ್ಯನವರ ನೇತೃತ್ವದಲ್ಲಿ ಸುಮಾರು 90,000 ಸೈನಿಕರನ್ನು ಕೂಡಿಕೊಂಡೇನಪ್ಪ ಅಂದರೆ ಈ ಪಾಕಿಸ್ತಾನದ ಸೈನಿಕರ ಮೇಲೆ ಯುದ್ಧವನ್ನು ಸಾರುವಂಥ ಪ್ರಯತ್ನವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಪಾಕಿಸ್ತಾನದ ಸೈನಿಕರನ್ನು ಸದೆಬಡಿಯುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಸೈನಿಕರನ್ನು ಸದೆಬಡಿದು ಇಡೀ ಕಾಶ್ಮೀರ ಸಂಸ್ಥಾನ ಏನೈತಲ್ಲ ಈ ಕಾಶ್ಮೀರ ಸಂಸ್ಥಾನವನ್ನು ಸಂಪೂರ್ಣವಾಗಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದರು. ಸ್ನೇಹಿತರೆ, ಈ ಕಾಶ್ಮೀರ ಸಂಸ್ಥಾನಕ್ಕೆ ಈ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26ರಂದು.
ಈ ಕಾಶ್ಮೀರ ಸಂಸ್ಥಾನ ಅಂದ್ರೆ ಈ ಕಾಶ್ಮೀರ ಏನೈತಲ್ಲ ಪ್ರತ್ಯೇಕ ಸಂವಿಧಾನವನ್ನು ಅಳವಡಿಸಿಕೊಳ್ತೈತಿ. ಯಾವಾಗ ಅಂದರೆ 1957 ಜನವರಿ 26ರಂದು ಪ್ರತ್ಯೇಕ ಸಂವಿಧಾನ ಅಳವಡಿಸಿಕೊಳ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಜಮ್ಮು ಕಾಶ್ಮೀರಕ್ಕೆ ಭಾರತ ಸಂವಿಧಾನದ 370ನೇ ವಿಧಿಯ ಅನ್ವಯವಾಗಿ ವಿಶೇಷವಾದ ಸ್ಥಾನಮಾನವನ್ನು ಕೊಡಲಾಗಿತ್ತು. ಅಷ್ಟೇ ಅಲ್ಲದೆ ಭಾರತ ಸಂವಿಧಾನದ 35A ವಿಧಿಯ ಅನ್ವಯವಾಗಿ ಆರ್ಥಿಕ ಕೆಲವೊಂದಿಷ್ಟು ಸ್ಥಾನಮಾನವನ್ನು ಕೊಡಲಾಗಿತ್ತು. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಈ ಜಮ್ಮು ಕಾಶ್ಮೀರ ಪ್ರದೇಶ ಏನೈತಲ್ಲ, ಈ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಕ್ಕೆ 370ನೇ ವಿಧಿಯ ಅನ್ವಯವಾಗಿ ವಿಶೇಷವಾದ ಸ್ಥಾನಮಾನವನ್ನು ಕೊಡುವುದರ ಜೊತೆಗೆ 35A ವಿಧಿಯ ಅನ್ವಯವಾಗಿ ಆರ್ಥಿಕವಾಗಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಯಿತು, ಕೆಲವೊಂದಿಷ್ಟು ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡಲಾಯಿತು. ಈ 35A ವಿಧಿ ಏನೈತಲ್ಲ, ಈ ವಿಧಿಯ ಅನ್ವಯವಾಗಿ ಭಾರತೀಯರು ಅಂದ್ರೆ ಈ ಕಾಶ್ಮೀರ ಪ್ರದೇಶವನ್ನು ಹೊರತುಪಡಿಸಿ ಅಂದರೆ ಬೇರೆ ರಾಜ್ಯದ ನಾಗರಿಕರು ಕಾಶ್ಮೀರ ಪ್ರದೇಶದಲ್ಲಿ ಯಾವುದೇ ರೀತಿ ಉದ್ಯೋಗ ಮಾಡಂಗಿರಲಿಲ್ಲ, ಯಾವುದೇ ರೀತಿ ಏನಪ್ಪ ಅಂದ್ರೆ ಆಸ್ತಿಗಳನ್ನು ಖರೀದಿಸುವಂತಿರಲಿಲ್ಲ. ಅದಕ್ಕಾಗಿ ಈ 370ನೇ ವಿಧಿ ಆಗಿರಬಹುದು ಮತ್ತು 35A ವಿಧಿ ಆಗಿರಬಹುದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು, ಯಾವ ಮೋದಿಯವರು? ನರೇಂದ್ರ ಮೋದಿಯವರು ಏನು ಮಾಡ್ತಾರೆ ಅಂದರೆ 2031ರಂದು, ಎಂಥ 31ರಂದು? ಅಕ್ಟೋಬರ್ 31ರಂದು ಈ ಜಮ್ಮು ಕಾಶ್ಮೀರಕ್ಕೆ ನೀಡಿರ್ತಕ್ಕಂಥ ಅಂದ್ರೆ 370ನೇ ವಿಧಿಯ ಅನ್ವಯವಾಗಿ ಏನು ವಿಶೇಷ ಸ್ಥಾನಮಾನ ನೀಡಿದ್ರಲ್ಲ, ಈ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದರು. ಆರ್ಥಿಕವಾಗಿ ಕೆಲವೊಂದಿಷ್ಟೇನು ವಿಶೇಷವಾಗಿ ಸೌಲಭ್ಯಗಳನ್ನು ನೀಡಿದ್ರಲ್ಲ, ಇದು ಸಹಿತ ಇದು ಸಹಿತ ಏನು ಮಾಡಿದ್ರಪ್ಪ ಅಂದರೆ ರದ್ದು ಮಾಡಿದರು. ಈ ನರೇಂದ್ರ ಮೋದಿ ಅಂದ್ರೆ ನಮ್ಮ ರಾಷ್ಟ್ರದ ಪ್ರಸ್ತುತ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಏನು ಮಾಡ್ತಾರಪ್ಪ ಅಂದರೆ 2019ರಲ್ಲಿ ಅಕ್ಟೋಬರ್ 31ರಂದು ಅಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಜನ್ಮದಿನದ ಸವಿ ನೆನಪಿಗಾಗಿ, ಯಾರ ದಿನದ ಸವಿ ನೆನಪಿಗಾಗಿ? ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಜನ್ಮದಿನದ ಸವಿ ನೆನಪಿಗಾಗಿ ಈ 370ನೇ ವಿಧಿ ಏನು ಮಾಡ್ತಾರೆ? ರದ್ದುಪಡಿಸ್ತಾರ. 35A ವಿಧಿ ಸಹಿತ ರದ್ದುಪಡಿಸಲಾಗುತ್ತದೆ. ಇದು ಸಹಿತ ಎಕ್ಸಾಮ್ನಾಗ ಕೇಳಬಹುದು. ಹೆಂಗೆ ಕೇಳಬಹುದಪ್ಪ ಅಂದರೆ, ಕಾಶ್ಮೀರಕ್ಕೆ ವಿಶೇಷವಾದ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ವಿಧಿ ಯಾವುದಂದರೆ 370ನೇ ವಿಧಿ. ಯಾವಾಗ ರದ್ದು ಮಾಡ್ತಾರ? 2019 ಅಕ್ಟೋಬರ್ 31ರಂದು. ಯಾರು ರದ್ದು ಮಾಡ್ತಾರ? ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರದ್ದು ಮಾಡುತ್ತಾರೆ. ಇಷ್ಟೇನಪ್ಪ ಅಂದರೆ ದೇಶೀಯ ಸಂಸ್ಥಾನ. ಇನ್ನು ಎರಡನೇದು ಯಾವುದು ನೋಡುವುದಾದರೆ ಹೈದರಾಬಾದ್ ಸಂಸ್ಥಾನ. ಯಾವ ಸಂಸ್ಥಾನ? ಹೈದರಾಬಾದ್ ಸಂಸ್ಥಾನ. ಈ ಹೈದರಾಬಾದ್ ಸಂಸ್ಥಾನ ಮೊದಲನೇ ಸಂಸ್ಥಾನ ಯಾವುದು? ಕಾಶ್ಮೀರ ಸಂಸ್ಥಾನವನ್ನು ನೋಡಿದರೆ, ಇನ್ನು ಎರಡನೇ ಸಂಸ್ಥಾನ ಯಾವುದಪ್ಪ ಅಂದರೆ ಹೈದರಾಬಾದ್ ಸಂಸ್ಥಾನ. ಈ ಹೈದರಾಬಾದ್ ಸಂಸ್ಥಾನ ಈ ರೀತಿ ಆಯ್ತು ನೋಡಿ. ಹೈದರಾಬಾದ್ ಸಂಸ್ಥಾನಿನ ಮ್ಯಾಪ್ ನೋಡುವುದಾದ್ರೆ ಈ ರೀತಿ ಹೈದರಾಬಾದ್ ಸಂಸ್ಥಾನ. ನೆಕ್ಸ್ಟ್ ಏನಪ್ಪ ಅಂದರೆ ಹೈದರಾಬಾದಿನ ನಿಜಾಮ ಯಾರು? ಮೀರ್ ಉಸ್ಮಾನ್ ಅಲಿ ಖಾನ್. ನೋಡ್ರಿ ಇದೇ ಮನುಷ್ಯ ನೋಡ್ರಪ್ಪ, ಹೈದರಾಬಾದಿನ ನಿಜಾಮ. ಇದು ಹೈದರಾಬಾದ್ ಸಂಸ್ಥಾನಿನ ಮ್ಯಾಪ್ ನೋಡ್ರಿ. ಈ ಹೈದರಾಬಾದ್ ಸಂಸ್ಥಾನಿನ ಮ್ಯಾಪ್ನಲ್ಲಿ ಅಂದಿನ ನಮ್ಮ ಕಲಬುರ್ಗಿ ಅಂದ್ರೆ ಗುಲ್ಬರ್ಗ ಅಂತ ಏನು ಕರಿತೇವಲ್ಲ, ಇದು ಸಹಿತ ಹೈದರಾಬಾದ್ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಪ್ರದೇಶ. ಹೈದರಾಬಾದ್ ಸಂಸ್ಥಾನ ನಿಜಾಮ ಯಾರು? ಮೀರ್ ಉಸ್ಮಾನ್ ಅಲಿ ಖಾನ್. ಯಾವ ಅಲಿ ಖಾನ? ಮೀರ್ ಉಸ್ಮಾನ್ ಅಲಿ ಖಾನ್. ಕಾಶ್ಮೀರಿನ ರಾಜ ಹರಿಸಿಂಗ್. ಆದರೆ ಹೈದರಾಬಾದ್ ಸಂಸ್ಥಾನಿನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್. ಬುಕ್ ಒಳಗೆ ಏನು ಕೊಟ್ಟಾರಪ್ಪ ಅಂದರೆ ಅಸದ್ ಉಸ್ಮಾನ್ ಅಲಿ ಖಾನ್ ಅಂತ ಕೊಡಲಾಗಿದೆ. ಸ್ನೇಹಿತರೆ, ಈ ಹೈದರಾಬಾದ್ ಸಂಸ್ಥಾನ ದೇಶೀಯ ಸಂಸ್ಥಾನಗಳಲ್ಲಿಯೇ ಅತ್ಯಂತ ದೊಡ್ಡದಾದ ಸಂಸ್ಥಾನ. ಹೈದರಾಬಾದ್ ಸಂಸ್ಥಾನ ಏನೈತಲ್ಲ, ಈ ಹೈದರಾಬಾದ್ ಸಂಸ್ಥಾನ ದೇಶೀಯ ಸಂಸ್ಥಾನಗಳಲ್ಲಿಯೇ ಅತ್ಯಂತ ದೊಡ್ಡದಾದ ಸಂಸ್ಥಾನವನ್ನು ಹೊಂದಿತ್ತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಹೈದರಾಬಾದ್ ಸಂಸ್ಥಾನ ಸುಮಾರು 80,000 ಚದರ್ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು.
ಈ ಹೈದರಾಬಾದ್ ಸಂಸ್ಥಾನ ಸುಮಾರು 80,000 ಚದರ್ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು. ಅದಕ್ಕಾಗಿ ಈ ಸಂಸ್ಥಾನ ಅಂದ್ರೆ ದೇಶೀಯ ಸಂಸ್ಥಾನಗಳಲ್ಲಿಯೇ ಅತ್ಯಂತ ದೊಡ್ಡದಾದ ಸಂಸ್ಥಾನ ಯಾವುದಪ್ಪ ಅಂದರೆ ಹೈದರಾಬಾದ್ ಸಂಸ್ಥಾನ. ಯಾವ ಬಾದ? ಹೈದರಾಬಾದ್ ಸಂಸ್ಥಾನ. ಸ್ನೇಹಿತರೆ, ಕಾಶ್ಮೀರಿನ ರಾಜ ಹರಿಸಿಂಗ್ ಯಾವ ರೀತಿ ಸ್ವತಂತ್ರವಾಗಿ ಉಳಿಯಬೇಕೆಂದು ಬಯಸಿದನೋ ಅದೇ ರೀತಿ ಈ ಹೈದರಾಬಾದಿನ ಸಂಸ್ಥಾನ ನಿಜಾಮನಾಗಿರ್ತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್, ಯಾವ ಖಾನ? ಮೀರ್ ಉಸ್ಮಾನ್ ಅಲಿ ಖಾನ್ ರವರೇನಿದಾರಲ್ಲ ಇವರು ಸಹಿತ ಸ್ವತಂತ್ರವಾಗಿ ಉಳಿಯಲು ಬಯಸಿದರು. ಸ್ವತಂತ್ರವಾಗಿ ಉಳಿಯಲು ಬಯಸಿದರು. ರಾಷ್ಟ್ರದ ನಾಯಕರು ಜವಾಹರ್ಲಾಲ್ ನೆಹರು ಅವರಾಗಿರಬಹುದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರಾಗಿರಬಹುದು, ದೇಶದ ಭದ್ರತೆಯಿಂದ ಈ ಹೈದರಾಬಾದ್ ಸಂಸ್ಥಾನವನ್ನು ಸೇರ್ಪಡೆ ಮಾಡಲುಗೋಸ್ಕರ ಅಂದ್ರೆ ಈ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಮುಂದಾಗುತ್ತಾರೆ. ಸ್ನೇಹಿತರೆ, ಈ ಹೈದರಾಬಾದ್ ಸಂಸ್ಥಾನಿನಲ್ಲಿ ಕಾಸಿಂ ರಿಜ್ವಿ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ಕಾಸಿಂ ರಿಜ್ವಿ ಯಾವ ರಿಜ್ವಿ? ಈ ಕಾಸಿಂ ರಿಜ್ವಿ ಏನದನಲ್ಲ, ಈ ಕಾಸಿಂ ರಿಜ್ವಿ ನೇತೃತ್ವದಲ್ಲಿ ರಜಾಕರ ಪಡೆ ಇತ್ತು. ಯಾವ ಪಡೆ ಇತ್ತು? ರಜಾಕರ ಪಡೆ ಇತ್ತು. ಈ ರಜಾಕರ ಪಡೆ ಮುಸ್ಲಿಮೇತರ ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ಮಾಡುತ್ತಿದ್ದರು, ಮಾನಭಂಗಗಳನ್ನು ಮಾಡುತ್ತಿದ್ದರು, ಶೋಷಣೆಗಳನ್ನು ಮಾಡುತ್ತಿದ್ದರು, ದೌರ್ಜನ್ಯಗಳನ್ನು ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಹಿಂದೂ ಜನರ ಆಸ್ತಿ ಪಾಸ್ತಿಗಳನ್ನು ಸಹಿತ ನಾಶ ಮಾಡುತ್ತಿದ್ದರು. ರಜಾಕರ ಪಡೆಯ ಮುಖ್ಯಸ್ಥ ಯಾರು? ಕಾಸಿಂ ರಿಜ್ವಿ. ಯಾವ ರಿಜ್ವಿ? ಕಾಸಿಂ ರಿಜ್ವಿ. ಈ ರಜಾಕರ ಪಡೆಯ ನಾಯಕರು ಮುಸ್ಲಿಮೇತರ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿರಬಹುದು, ಮಾನಭಂಗಗಳನ್ನು ಮಾಡುವುದಾಗಿರಬಹುದು, ಶೋಷಣೆಗಳನ್ನು ಮಾಡುವುದಾಗಿರಬಹುದು, ದೌರ್ಜನ್ಯಗಳನ್ನು ಎಸೆಯುವುದಾಗಿರಬಹುದು, ಇನ್ನಷ್ಟು ಕ್ರೂರವಾದ ಹಿಂಸೆಗಳನ್ನು ಕೊಡುತ್ತಿದ್ದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹಿಂದೂ ಜನರ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡುತ್ತಿದ್ದರು. ಯಾರು ನಿಜಾಮನ ವಿರುದ್ಧ ಚಳವಳಿ ಮಾಡ್ತಾರೋ, ಯಾರು ನಿಜಾಮನ ವಿರುದ್ಧ ಹೋರಾಟ ಮಾಡುತ್ತಾರೋ ಅಂತಹ ವ್ಯಕ್ತಿಗಳನ್ನು ಹತ್ಯೆ ಮಾಡುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಸುಮಾರು 20,000 ಅಮಾಯಕರನ್ನು ಬಂಧಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಸುಮಾರು 20,000 ಅಮಾಯಕರನ್ನು ಬಂಧಿಸಿದರು. ಯಾರಂದರೆ ಇದೇ ರಜಾಕರ ಪಡೆ. ಇಂತಹ ಅರಾಜಕತೆಯನ್ನು ಅಂತ್ಯಗೊಳಿಸಲುಗೋಸ್ಕರ ನಮ್ಮ ಸ್ವಾಮಿ ರಮಾನಂದ ತೀರ್ಥರವರು, ಯಾವ ತೀರ್ಥರವರು? ಸ್ವಾಮಿ ರಮಾನಂದ. ಯಾವನಂದ? ಸ್ವಾಮಿ ರಮಾನಂದ ತೀರ್ಥರವರು ಏನದಾರಲ್ಲ, ಈ ಸ್ವಾಮಿ ರಮಾನಂದ ತೀರ್ಥರವರು ಏನು ಮಾಡ್ತಾರಪ್ಪ ಅಂದರೆ ಗಾಂಧೀಜಿಯವರ ತತ್ವವಾಗಿರ್ತಕ್ಕಂಥ ಅಹಿಂಸಾ ತತ್ವದ ಮೂಲಕ, ಗಾಂಧೀಜಿಯವರ ತತ್ವವಾಗಿರ್ತಕ್ಕಂಥ ಅಹಿಂಸಾ ತತ್ವದ ಮೂಲಕ ಈ ನಿಜಾಮನ ವಿರುದ್ಧ ಮತ್ತು ಈ ರಜಾಕರ ಪಡೆಯ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರ. ಅಲ್ಲಿರ್ತಕ್ಕಂಥ ನಾಗರಿಕರನ್ನು ರಕ್ಷಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರ. ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶೋಷಣೆಗಳೇನದವಲ್ಲ, ದೌರ್ಜನ್ಯಗಳೇನದವಲ್ಲ, ಅವುಗಳನ್ನು ತಡೆಯುವಂಥ ಪ್ರಯತ್ನ ಯಾರು ಮಾಡ್ತಾರಪ್ಪ ಅಂದರೆ ಇದೇ ಸ್ವಾಮಿ ರಮಾನಂದ ತೀರ್ಥರವರು ಮಾಡ್ತಾರೆ. ಇದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಅಂದರೆ ಈ ಹೈದರಾಬಾದ್ ಸಂಸ್ಥಾನ ಮೇಲೆ ಆಗುವಂಥ ಅರಾಜಕತೆ ಏನೈತಲ್ಲ, ಅಂದ್ರೆ ಹೈದರಾಬಾದ್ ಸಂಸ್ಥಾನಿನ ಅರಾಜಕತೆ ಏನೈತಲ್ಲ, ಈ ಅರಾಜಕತೆಯನ್ನು ಅಂತ್ಯಗೊಳಿಸಲುಗೋಸ್ಕರ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು, ಯಾವ ಪಟೇಲ್ರವರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು 1948 ಸೆಪ್ಟೆಂಬರ್ 14ರಂದು, ಎಂಥ 14? ಸೆಪ್ಟೆಂಬರ್ 14ರಂದು JN ಚೌಧರಿ ನೇತೃತ್ವದಲ್ಲಿ, ಯಾರ ನೇತೃತ್ವದಲ್ಲಿ? JN ಚೌಧರಿ ಅವರ ನೇತೃತ್ವದಲ್ಲಿ ಸುಮಾರು ಅಂದ್ರೆ ಈ JN ಚೌಧರಿ ಅವರು ಏನದಾರಲ್ಲ, ಈ JN ಚೌಧರಿ ಅವರ ನೇತೃತ್ವದಲ್ಲಿ ಸುಮಾರು 36,000 ಸೈನಿಕರನ್ನು ಕೂಡಿಕೊಂಡು ಈ ಹೈದರಾಬಾದ್ ಸಂಸ್ಥಾನದ ಮೇಲೆ ಒಂದು ಕಾರ್ಯಾಚರಣೆ ಅಂದರೆ ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತಾರೆ. ಯಾವ ಕಾರ್ಯಾಚರಣೆ? ಪೊಲೀಸ್ ಕಾರ್ಯಾಚರಣೆಯನ್ನು
ಕೈಗೊಳ್ಳುತ್ತಾರೆ. ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ಳುವುದರ ಮೂಲಕ 1948 ಸೆಪ್ಟೆಂಬರ್ 17ರಂದು ಈ ಹೈದರಾಬಾದ್, ಇದು 1948 ಸೆಪ್ಟೆಂಬರ್ 17ರಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸುತ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಹೈದರಾಬಾದ್ ಸಂಸ್ಥಾನಿನ ಅರಾಜಕತೆಯನ್ನು ಅಥವಾ ಸರ್ವಾಧಿಕಾರತ್ವವನ್ನು ಅಥವಾ ನಿರಂಕುಶಾಧಿಕಾರತ್ವವನ್ನು ಅಂತ್ಯಗೊಳಿಸಲುಗೋಸ್ಕರ 1948 ಸೆಪ್ಟೆಂಬರ್ 14ರಂದು JN ಚೌಧರಿ ಅವರ ನೇತೃತ್ವದಲ್ಲಿ ಸುಮಾರು 36,000 ಸೈನಿಕರನ್ನು ಕೂಡಿಕೊಂಡು ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತಾರೆ. ಈ ಪೊಲೀಸ್ ಕಾರ್ಯಾಚರಣೆಯನ್ನು ಕೈಗೊಳ್ಳುವುದರ ಮೂಲಕ 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲಾಯಿತು. ಕಾಶ್ಮೀರ ಸಂಸ್ಥಾನ ಯಾವಾಗ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿದೆವು ನಾವು? 1947 ಅಕ್ಟೋಬರ್ 6ರಂದು, ಇದು ಅಕ್ಟೋಬರ್ 26ರಂದು ಈ ಹೈದರಾಬಾದ್, ಇದು ಕಾಶ್ಮೀರ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಹಾಗಾದರೆ ಹೈದರಾಬಾದ್ ಸಂಸ್ಥಾನ ಯಾವಾಗ ಸೇರ್ಪಡೆ ಮಾಡಲಾಯಿತು? 1948 ಸೆಪ್ಟೆಂಬರ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಸ್ನೇಹಿತರೆ, ಈ ಸ್ವಾಮಿ ರಮಾನಂದ ತೀರ್ಥ ಅಂತ ನಾವು ನೋಡಿಕೊಂಡೆವು. ಈ ಸ್ವಾಮಿ ರಮಾನಂದ ತೀರ್ಥರವರು ಅಹಿಂಸಾ ತತ್ವದ ಮೂಲಕ ಹೈದರಾಬಾದಿನ ನಿಜಾಮನ ವಿರುದ್ಧ ಹೋರಾಟವನ್ನು ಮಾಡಿದರು ಅಂತ ನಾವು ನೋಡಿದ್ದೇವೆ. ಈ ಸ್ವಾಮಿ ರಮಾನಂದ ತೀರ್ಥರವರಿಗೆ ಹೋರಾಟಕ್ಕಾಗಿ ಕೊಲ್ಲೂರು ಮಲ್ಲಪ್ಪ ಅನ್ನುವಂಥ ವ್ಯಕ್ತಿ, ಯಾವ ಮಲ್ಲಪ್ಪ? ಕೊಲ್ಲೂರು ಮಲ್ಲಪ್ಪ. ಯಾವ ಮಲ್ಲಪ್ಪ? ಈ ಕೊಲ್ಲೂರು ಮಲ್ಲಪ್ಪ ಏನು ಮಾಡ್ತಾನಪ್ಪ ಅಂದರೆ ತನ್ನ ಕುರಿಗಳನ್ನು ಮಾರಿ, ಈ ಕುರಿಗಾಯಿಯಾಗಿರ್ತಕ್ಕಂಥ ಕೊಲ್ಲೂರು ಮಲ್ಲಪ್ಪ ತನ್ನ ಕುರಿಗಳನ್ನು ಮಾರಿ ಸ್ವಾಮಿ ರಮಾನಂದ ತೀರ್ಥರವರಿಗೆ ಸಹಾಯವನ್ನು ಮಾಡುತ್ತಾರೆ. ಸ್ವಾಮಿ ರಮಾನಂದ ತೀರ್ಥರವರು ನಿಜಾಮನ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಹಿಂಸಾ ತತ್ವದ ಮೂಲಕ ಏನು ಹೋರಾಟ ಮಾಡುತ್ತಿದ್ದಾರಲ್ಲ, ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕುರಿಗಾಯಿ ಆಗಿರ್ತಕ್ಕಂಥ ಕೊಲ್ಲೂರು ಮಲ್ಲಪ್ಪನವರು ತನ್ನ ಕುರಿಗಳನ್ನು ಮಾರಿ ಏನಪ್ಪ ಅಂದರೆ ಈ ಸ್ವಾಮಿ ರಮಾನಂದ ತೀರ್ಥವರಿಗೆ ಹಣದ ನೆರವನ್ನು ನೀಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದಕ್ಕಾಗಿ ಸ್ವಾಮಿ ರಮಾನಂದ ತೀರ್ಥನವರಿಗೆ ಹೈದರಾಬಾದಿನ ಗಾಂಧಿ ಎಂದು ಕರೆದರೆ, ಯಾವ ಗಾಂಧಿ? ಹೈದರಾಬಾದ್ ಗಾಂಧಿ ಎಂದು ಕರೆದರೆ, ನಮ್ಮ ಕೊಲ್ಲೂರು ಮಲ್ಲಪ್ಪನವರಿಗೆ ಹೈದರಾಬಾದ್ ಕರ್ನಾಟಕ ಗಾಂಧಿ ಎಂದು ಕರೆಯಲಾಗುತ್ತದೆ. ಯಾವ ಕರ್ನಾಟಕ? ಹೈದರಾಬಾದ್ ಕರ್ನಾಟಕ ಗಾಂಧಿ ಎಂದು ಕರೆಯಲಾಗುತ್ತದೆ. ಯಾಕೆ ಕೊಲ್ಲೂರು ಮಲ್ಲಪ್ಪನವರಿಗೆ ಹೈದರಾಬಾದ್ ಕರ್ನಾಟಕ ಗಾಂಧಿ ಎಂದು ಕರೆಯಲಾಯಿತು ಅಂತ ಪ್ರಶ್ನೆ ಮಾಡಿದರೆ, ಈ ಕುರಿಗಾಯಿಯಾಗಿರ್ತಕ್ಕಂಥ ಕೊಲ್ಲೂರು ಮಲ್ಲಪ್ಪ ತನ್ನ ಕುರಿಗಳನ್ನು ಮಾರಿ ಸ್ವಾಮಿ ರಮಾನಂದ ತೀರ್ಥರವರಿಗೆ ಸಹಾಯ ಮಾಡಿದ ಸಲುವಾಗಿ, ಅದಕ್ಕಾಗಿ ಹೈದರಾಬಾದ್ ಕರ್ನಾಟಕ ಗಾಂಧಿ ಎಂದು ಕರೆದರು. ಇನ್ನು ಸ್ವಾಮಿ ರಮಾನಂದ ತೀರ್ಥರವರಿಗೆ ಹೈದರಾಬಾದ್ ಗಾಂಧಿ ಎಂದು ಕರೆದರು. ಇದು ನಿಮಗೇನಪ್ಪ ಅಂದರೆ ಇದು PCPSI ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಅದಕ್ಕಾಗಿ ಇದನ್ನು ತಿಳಿಸಿ ಮಾಡೀನಿ. ಇನ್ನೇನಪ್ಪ ನೆಕ್ಸ್ಟ್ ನೋಡುವುದಾದರೆ ಮೂರನೇ ಅಂಶ ಯಾವುದು? ಜುನಾಗಢ ಸಂಸ್ಥಾನ. ಮೊದಲನೇ ಸಂಸ್ಥಾನ ಕಾಶ್ಮೀರ, ಅಲ್ಲಿರ್ತಕ್ಕಂಥ ರಾಜ ಹರಿಸಿಂಗ. ಎರಡನೇ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ, ಅಲ್ಲಿರ್ತಕ್ಕಂಥ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ. ಇನ್ನು ಮೂರನೇ ಸಂಸ್ಥಾನ ಯಾವುದಂದರೆ ಜುನಾಗಢ ಸಂಸ್ಥಾನ. ಈ ಜುನಾಗಢ ಸಂಸ್ಥಾನಿನ ನವಾಬ ಯಾರಂದರೆ ಮಹಬತ್ ಖಾನ್. ಯಾವ ಖಾನ? ಮಹಬತ್ ಖಾನ್. ಇದು ಜುನಾಗಢ ಪ್ರದೇಶದ ಮ್ಯಾಪ್. ಇದು ಯಾವ ರೀತಿ ಜುನಾಗಢ ಇಲ್ಲ ಐತೆ ನೋಡಿ. ಇದು ಭಾರತ ರಾಷ್ಟ್ರ ಏನೈತಲ್ಲ, ಇದು ಭಾರತ ರಾಷ್ಟ್ರದ ಮ್ಯಾಪ್. ಇದು ಭಾರತ ರಾಷ್ಟ್ರದ ಮ್ಯಾಪ್. ಇಲ್ಲಿ ಇದು ಏನೈತಲ್ಲ, ಇದು ಪೂರ್ಣ ಏನಪ್ಪ ಇಲ್ಲಿ ಬ್ಲಾಕ್ ಐತಲ್ಲ, ಇದು ಜುನಾಗಢ ಪ್ರದೇಶ. ಇಲ್ಲ ಐತೆ ನೋಡಿದ್ದು, ಇದೇ ಇಲ್ಲಿ ದೊಡ್ಡದು ಮಾಡ್ಕೊಂಡಿದ್ದಿಲ್ಲಿ, ಇದು ಜುನಾಗಢ. ಇದು ಜುನಾಗಢ ಪ್ರದೇಶದ ಇದು ಅರ್ಥ ಆಯ್ತಾ? ಇಲ್ಲೇನೈತಲ್ಲ ಇದು ಜುನಾಗಢ. ಇದು ಇಲ್ಲ ಐತಲ್ಲ, ಇಲ್ಲಿ ಪೂರ ಇದೇನೈತಿ, ಇದು ಜುನಾಗಢ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಕೇಳ್ರಿ ಸ್ನೇಹಿತರೆ, ಜುನಾಗಢ ಸಂಸ್ಥಾನಿನ ನವಾಬ ಯಾರಂದರೆ ಮಹಬತ್ ಖಾನ್. ಇವರೇ ನೋಡಪ್ಪ ಮಹಬತ್ ಖಾನ್ ಅಂದ್ರೆ, ಇವರು ಮಹಬತ್ ಖಾನ್ರವರು. ಯಾವ ಖಾನ್ರವರು? ಮಹಬತ್ ಖಾನ್ ಅಂತಲೂ ಕರೀತಾರೆ, ಮಹಬತ್ ಸಾದತ್ ಖಾನ್ ಅಂತಲೂ ಸಹಿತ ಇವ್ರಿಗೆ ಕರೀತಾರೆ. ಹೈದರಾಬಾದಿನ ನಿಜಾಮಕ್ಕ ಅವನಿಗೇನಂತ ಕರೀತಾರೆ? ಮೀರ್ ಉಸ್ಮಾನ್ ಅಲಿ ಖಾನ್.
ಅಥವಾ ಅಸದ್ ಉಸ್ಮಾನ್ ಅಲಿ ಖಾನ್ ಅಂತಲೂ ಕರೀತಾರೆ. ಇನ್ನು ಕಾಶ್ಮೀರ ಸಂಸ್ಥಾನಿನ ರಾಜ ಯಾರು? ಹರಿ ಸಿಂಗ್ರವರು. ನೋಡ್ರಿ, ಜುನಾಗಢ ಸಂಸ್ಥಾನಿನ ನವಾಬ ಮಹಬತ್ ಖಾನ್ ಅಂತ ನೋಡ್ತೇವೆ ನಾವು. ಯಾವಾಗ ಪಾಕಿಸ್ತಾನ ರಾಷ್ಟ್ರ ಸ್ವಾತಂತ್ರ್ಯಗೊಂಡಿತು ಅಂದರೆ ಪಾಕಿಸ್ತಾನ ರಾಷ್ಟ್ರ ಯಾವಾಗ ಸ್ವಾತಂತ್ರ್ಯಗೊಳಿಸಲಾಯಿತು? 1947 ಆಗಸ್ಟ್ 14ರಂದು. ಎಂಥ 14? ಆಗಸ್ಟ್ 14ರಂದು ಪಾಕಿಸ್ತಾನ ರಾಷ್ಟ್ರ ಸ್ವಾತಂತ್ರ್ಯಗೊಂಡಿತು. ಯಾವಾಗ ಪಾಕಿಸ್ತಾನ ರಾಷ್ಟ್ರ ಸ್ವಾತಂತ್ರ್ಯಗೊಂಡಿತೋ ಆ ಸಂದರ್ಭದಲ್ಲಿ ಈ ಜುನಾಗಢ ಸಂಸ್ಥಾನವು ಸಹಿತ, ಯಾವ ಸಂಸ್ಥಾನವು ಸಹಿತ? ಈ ಜುನಾಗಢ ಸಂಸ್ಥಾನ ಇದೇನೈತಲ್ಲ, ಈ ಸಂಸ್ಥಾನಿನ ನವಾಬನಾಗಿರ್ತಕ್ಕಂಥ ಮಹಬತ್ ಖಾನ್ರವರು ಸಹಿತ ಏನು ಮಾಡ್ತಾರಪ್ಪ ಅಂದರೆ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಎಂದು ಘೋಷಣೆ ಮಾಡ್ತಾರೆ. ಯಾವಾಗ ಪಾಕಿಸ್ತಾನ ರಾಷ್ಟ್ರ ಅಂದರೆ 1947 ಆಗಸ್ಟ್ 14ರಂದು ಸ್ವಾತಂತ್ರ್ಯಗೊಳ್ತಲ್ಲ, ಸ್ವಾತಂತ್ರ್ಯಗೊಂಡಂಥ ಸಂದರ್ಭದಲ್ಲಿ ಜುನಾಗಢ ಸಂಸ್ಥಾನದ ನವಾಬನಾಗಿರ್ತಕ್ಕಂಥ ಮಹಬತ್ ಖಾನ್ರವ್ರು ಏನು ಮಾಡ್ತಾರೆ ಅಂದರೆ ಜುನಾಗಢ ಸಂಸ್ಥಾನವು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ ಘೋಷಣೆ ಮಾಡ್ತಾರೆ. ಈ ಜುನಾಗಢ ಸಂಸ್ಥಾನದಲ್ಲಿ ಬಹುಸಂಖ್ಯಾತರು ಯಾರಾಗಿದ್ದರು? ಹಿಂದೂ ಧರ್ಮದವರಾಗಿದ್ದರು. ಬಹುಸಂಖ್ಯಾತರು ಯಾರು? ಹಿಂದೂ ಧರ್ಮದವರು. ಅಲ್ಲಿರ್ತಕ್ಕಂಥ ರಾಜ ಯಾರಪ್ಪ ಅಂದ್ರೆ ಮುಸ್ಲಿಂ ಧರ್ಮಕ್ಕೆ ಸೇರಿದಂಥ ರಾಜ. ಉದಾಹರಣೆ ನಾವು ನೋಡಿದ್ರೆ ಈ ಕಾಶ್ಮೀರ ಸಂಸ್ಥಾನದ ರಾಜ ಯಾರು? ಹರಿ ಸಿಂಗ್. ಅಲ್ಲಿ ಬಹುಸಂಖ್ಯಾತರು ಯಾರಾಗಿದ್ದಾರಪ್ಪ ಅಂದರೆ ಮುಸ್ಲಿಮರಾಗಿದ್ದರು. ಅದಕ್ಕಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನು ಮಾಡ್ತಿದ್ರು, ಈ ಕಾಶ್ಮೀರ ಪ್ರದೇಶ ಪಾಕಿಸ್ತಾನಕ್ಕೆ ಸಮೀಪವೂ ಇದ್ದಿತ್ತು, ಅಷ್ಟರಿಂದ ಕಾಶ್ಮೀರ ಪ್ರದೇಶ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ. ಈ ಜುನಾಗಢ ಸಂಸ್ಥಾನವನ್ನು ನಾವು ತೆಗೆದುಕೊಂಡು ನೋಡುವುದಾದರೆ ಈ ಜುನಾಗಢ ಸಂಸ್ಥಾನದಲ್ಲಿರ್ತಕ್ಕಂಥ ನವಾಬ ಮಹಬತ್ ಖಾನ್ ಈತ ಏನಪ್ಪ ಅಂದರೆ ಮುಸ್ಲಿಂ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿ ಆಗಿದ್ದರಪ್ಪ ಅಂದರೆ ಹಿಂದೂ ಧರ್ಮಕ್ಕೆ ಸೇರಿದಂಥವರು. ಯಾವಾಗ ಮಹಬತ್ ಖಾನ್ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ ಘೋಷಣೆ ಮಾಡ್ತಾನೋ ಆವಾಗ ಆ ರಾಜನ ವಿರುದ್ಧ ಅಲ್ಲಿರ್ತಕ್ಕಂಥ ನಾಗರಿಕರು ದಂಗೆ ಏಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ನಾಗರಿಕರು ಏನು ಮಾಡ್ತಾರೆ? ದಂಗೆ ಹೇಳ್ತಾರೆ ರಾಜನ ವಿರುದ್ಧ. ಯಾಕಪ್ಪ ಅಂದರೆ ಈತ ಏನು ಮಾಡ್ತಾನ, ಈ ಜುನಾಗಢ ಸಂಸ್ಥಾನ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ ಘೋಷಣೆ ಮಾಡ್ತಾನೆ. ಯಾವಾಗ ಘೋಷಣೆ ಮಾಡ್ತಾನಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ನಾಗರಿಕರು ಆ ನವಾಬನ ವಿರುದ್ಧ ದಂಗೆಗಳು ಮಾಡುವುದಾಗಿರಬಹುದು, ಆ ನವಾಬನ ವಿರುದ್ಧ ಚಳುವಳಿ ಮಾಡುವುದಾಗಿರಬಹುದು, ಆ ನವಾಬನ ವಿರುದ್ಧ ಹೋರಾಟಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ನಮ್ಮ ಭಾರತ ಸರ್ಕಾರ, ಇದನ್ನೆಲ್ಲ ಅರಿತುಕೊಂಡಿರ್ತಕ್ಕಂಥ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರೇನಿದ್ದಾರೆ, ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು 1947 ಎಂಥ 47 1947 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಜುನಾಗಢ ಸಂಸ್ಥಾನಕ್ಕೆ ನಮ್ಮ ಸೈನಿಕರ ಪಡೆಯನ್ನು ಕೊಟ್ಟು ಕಳಿಸ್ತಾರೆ. ಜುನಾಗಢ ಸಂಸ್ಥಾನಕ್ಕೆ ನಮ್ಮ ಭಾರತದ ಸೈನಿಕರ ಪಡೆಯನ್ನು ಕೊಟ್ಟು ಕಳಿಸುವುದರ ಮುಖಾಂತರ ಇದರ ಮಧ್ಯದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಅಳಿಯನಾಗಿರ್ತಕ್ಕಂಥ ಸಮಲ್ ದಾಸ್ ಗಾಂಧಿ, ಯಾವ ದಾಸ್ ಗಾಂಧಿ? ಸಮಲ್ ದಾಸ್ ಗಾಂಧಿ ಅವರು ಏನು ಮಾಡ್ತಾರಪ್ಪ ಅಂದರೆ ಇವರು ಇಲ್ಲಿ ಮಹಬತ್ ಖಾನಿನ ವಿಚಾರ ಏನಾಗಿತ್ತು, ಇಡೀ ಜುನಾಗಢ ಸಂಸ್ಥಾನ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕಂತ ವಿಚಾರ ಘೋಷಣೆ ಮಾಡಿಬಿಟ್ಟಿದ್ದಾವೆ. ಈಗಾಗಲೇ ಅಲ್ಲಿರ್ತಕ್ಕಂಥ ನಾಗರಿಕರ ವಿಚಾರ ಏನಾಗಿತ್ತು, ಭಾರತಕ್ಕೆ ಸೇರ್ಪಡೆ ಆಗ್ಬೇಕು, ನಾವು ಭಾರತಕ್ಕೆ ಸೇರ್ಪಡೆ ಆಗ್ಬೇಕಂತ ವಿಚಾರ ಅಲ್ಲಿರ್ತಕ್ಕಂಥ ನಾಗರಿಕರದಿತ್ತು. ಆದರೆ ಅಲ್ಲಿರ್ತಕ್ಕಂಥ ನವಾಬನ ವಿಚಾರ ಏನಾಗಿತ್ತು, ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಬೇಕಂತ ವಿಚಾರ ಇತ್ತು. ಇವೆಲ್ಲವನ್ನು ನೋಡಿಕೊಂಡಿರ್ತಕ್ಕಂಥ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಭಾರತದ ಸೈನಿಕ ಪಡೆಯನ್ನು 1947 ಸೆಪ್ಟೆಂಬರ್ ತಿಂಗಳಲ್ಲಿ ಜುನಾಗಢಲ್ಲಿ ಕೊಟ್ಟು ಕಳಿಸ್ಬಿಡ್ತಾರೆ. ಅಲ್ಲಿ ನಡೆಯುವಂಥ ದಂಗೆಗಳಾಗಿರಬಹುದು, ಅಲ್ಲಿ ನಡೆಯುವಂಥ ಕೆಲವೊಂದಿಷ್ಟು ಕ್ರೂರ ಘಟನೆಗಳನ್ನು ತಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದರ ಮಧ್ಯದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಸೋದರ ಅಳಿಯನಾಗಿರ್ತಕ್ಕಂಥ ಸಮಲ್ ದಾಸ್ ಗಾಂಧಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಾತ್ಕಾಲಿಕ ಸರ್ಕಾರನೇ ರಚನೆ ಮಾಡ್ಕೊಂಡು ಬಿಡ್ತದೆ ಈ ಮನುಷ್ಯ. ಈ ಸಮಲ್ ದಾಸ್ ಗಾಂಧಿ ಏನದಾರಲ್ಲ ನಮ್ಮ ಗಾಂಧೀಜಿಯವರ ಅಳಿಯನಾಗಿರ್ತಕ್ಕಂಥ ಈ ಸಮಲ್ ದಾಸ್ ಗಾಂಧಿ ಅವರು ತಾತ್ಕಾಲಿಕ ಸರ್ಕಾರ
ಒಂದಿಷ್ಟು ಜನರನ್ನು ಅಲ್ಲೇ ಅಂದರೆ ಜುನಾಗಢ ಪ್ರದೇಶದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಗಣ್ಯಾತೀತ ವ್ಯಕ್ತಿಗಳನ್ನು ಕೂಡಿಸಿಕೊಂಡು ತಾತ್ಕಾಲಿಕ ಸರ್ಕಾರ ರಚನೆ ಮಾಡ್ಕೊಂಡು ಬಿಡ್ತಾರೆ. ತಾತ್ಕಾಲಿಕ ಸರ್ಕಾರ ರಚನೆ ಮಾಡ್ಕೊಂಡು ಏನು ವಿಚಾರ ಮಾಡ್ತಾರಪ್ಪ ಅಂದ್ರೆ ಜುನಾಗಢ ಸಂಸ್ಥಾನವನ್ನು ಅಲ್ಲಿರ್ತಕ್ಕಂಥ ನಾಗರಿಕರು ಅಂದ್ರೆ ಈ ಜುನಾಗಢ ಸಂಸ್ಥಾನವೇನೈತಲ್ಲ ಜನಮತ ಗಣನೆಯ ಮೂಲಕ, ಯಾವ ಮತಗಣನೆಯ ಮೂಲಕ? ಜನಮತಗಣನೆಯ ಮೂಲಕ. ಅಂದ್ರೆ ಜನಮತ ಮಾಡೋಣ, ಅಲ್ಲಿರ್ತಕ್ಕಂಥ ನಾಗರಿಕರು ಯಾವ ರೀತಿ ತೀರ್ಪು ಕೊಡ್ತಾರಲ್ಲ ಆ ತೀರ್ಪಿನ ಪ್ರಕಾರ ಈ ಸಂಸ್ಥಾನವನ್ನು ಸೇರ್ಪಡೆ ಮಾಡೋಣ ಅಂತ ಏನು ಮಾಡ್ತಾರೆ ಅಂದರೆ ಜನಮತಗಣನೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಯಾವಾಗ ಜನಮತಗಣನೆ ಮಾಡ್ತಾರಂದ್ರೆ 1948 ಎಂಥ 48 1928ರಂದು ಎಂಥ 28 ಫೆಬ್ರವರಿ 28ರಂದು. ಫೆಬ್ರವರಿ 28ರಂದು ಏನು ಮಾಡ್ತಾರ? ಜನಮತಗಣನೆಯನ್ನು ಮಾಡ್ತಾರ. ಈ ಜನಮತಗಣನೆಯಲ್ಲಿ ಸುಮಾರು 91% ಜನರು, ಎಷ್ಟು ಪರ್ಸೆಂಟೇಜ್ ಜನರು? ಸುಮಾರು 91% ಜನರು ಅಲ್ಲಿ ಅಂದ್ರೆ ಈ ಜುನಾಗಢ ಸಂಸ್ಥಾನದಲ್ಲಿರ್ತಕ್ಕಂಥ ನಾಗರಿಕರೇನಿದಾರಲ್ಲ ಈ ನಾಗರಿಕರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲು ಬಯಸ್ತಾರ. ಸುಮಾರು 91% ಜನರು ಏನು ಮಾಡ್ತಾರಪ್ಪ ಅಂದರೆ ಭಾರತದ ಪರವಾಗಿ ನಾವು ಭಾರತ ರಾಷ್ಟ್ರಕ್ಕೆ ಸೇರ್ಪಡೆ ಆಗ್ತೇವೆ. ನಾವು ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಂಗಿಲ್ಲ. ನಾವು ಭಾರತ ರಾಷ್ಟ್ರಕ್ಕೆ ಸೇರ್ಪಡೆ ಆಗ್ತೇವೆ ಅಂತೇನಪ್ಪ ಅಂದರೆ ಸುಮಾರು 91% ಮತದಾನ ಮಾಡ್ತಾರೆ. ಯಾವಾಗ ಅಂದರೆ 1948 ಫೆಬ್ರವರಿ 28ರಂದು. ಸ್ನೇಹಿತರೆ, ಯಾವಾಗ 91% ಜನರು ಮತದಾನ ಮಾಡ್ತಾರಲ್ಲ, ಮತದಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಈ ಜುನಾಗಢ ಸಂಸ್ಥಾನಿನ ನವಾಬ ಏನು ಪಾಕಿಸ್ತಾನಕ್ಕೆ ಹೋಗಬೇಕಂತ ಬಯಸಿದ್ದಲ್ಲ ಅವನಿಗೇನಪ್ಪ ಅಂದರೆ ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸ್ಬಿಡ್ತಾರ. ಅಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಆ ಜುನಾಗಢ ಸಂಸ್ಥಾನ ಏನಿತ್ತಲ್ಲ ಆ ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಸ್ತಾರ. ಯಾವಾಗ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲಾಯಿತು ಅಂದರೆ 1949 ಜೂನ್ 25ರಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ. ದೇಶೀಯ ಸಂಸ್ಥಾನಗಳಲ್ಲಿ ಕೊನೆಯದಾಗಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ದೇಶೀಯ ಸಂಸ್ಥಾನ ಯಾವುದಪ್ಪ ಅಂದರೆ ಇದೇ ಜುನಾಗಢ ಸಂಸ್ಥಾನ. ಯಾವ ಗಢ ಸಂಸ್ಥಾನ? ಜುನಾಗಢ ಸಂಸ್ಥಾನ. ಈ ಜುನಾಗಢ ಸಂಸ್ಥಾನ ಏನೈತಲ್ಲ ಇದು ದೇಶೀಯ ಸಂಸ್ಥಾನಗಳಲ್ಲಿ ಕೊನೆಯದಾಗಿ ಭಾರತಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಸಂಸ್ಥಾನವಾಗಿದೆ. ಸ್ನೇಹಿತರೆ, ಇಷ್ಟೇನಪ್ಪ ಅಂದ್ರೆ ನಾವು 3 ದೇಶೀಯ ಸಂಸ್ಥಾನಗಳ ಬಗ್ಗೆ ನೋಡಿಕೊಂಡು, ಒಂದನೇದು ಕಾಶ್ಮೀರ, ಎರಡನೇದು ಹೈದರಾಬಾದ, ಮೂರನೇದು ಜುನಾಗಢ ಸಂಸ್ಥಾನ. ಜುನಾಗಢ ಸಂಸ್ಥಾನ 1949 ಜೂನ್ 25ರಂದು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿತ್ತು. ಅಲ್ಲಿ ಜನಮತಗಣನೆ ನಡೆದಿದ್ದು ಯಾವಾಗಂದರೆ 1948 ಫೆಬ್ರವರಿ 28ರಂದು ನಡೆದಿತ್ತು. ಶೇಕಡ ಎಷ್ಟರಷ್ಟು ಮತದಾನ ಭಾರತದ ಪರವಾಗಿ ಆಯ್ತಂದರೆ 91ರಷ್ಟು ಮತದಾನ ಭಾರತದ ಪರವಾಗಿ ಇತ್ತು. ಅಲ್ಲಿರ್ತಕ್ಕಂಥ ನವಾಬ ಮೊಹಮ್ಮದ್ ಖಾನ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಪಲಾಯನ ಮಾಡಿಬಿಡ್ತಾರ. ಅಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.